village last night. ನಿನ್ನೆ ರಾತ್ರಿ ನಾವು ಡ್ಯಾನಿಯಲ್ಗೆ ಹೋಗಿದ್ದೀವಿ. A lot of people touched by Holy Spirit. ಬಹಳಷ್ಟು ಜನ ಪವಿತ್ರಾತ್ಮದಿಂದ ತುಂಬಲ್ಪಟ್ಟರು ಅಲ್ಲಿ. And I heard that a man, he was ill with like 3 years. Yeah. He's been 3 years and couldn't move, and it was so hard to pain. ಒಬ್ಬ ವ್ಯಕ್ತಿ ನಾವು ನೋಡಿದ್ವಿ, ಅವ್ರು ಪ್ರೇಯರ್ ಮಾಡ್ಬೇಕಾದ್ರೆ ನೋಡಿದ್ವಿ. ನಮ್ಮ ಸ್ಟೀವನ್ ಬ್ರದರ್ ಹಂಗೆ ಇದ್ರು ಅವ್ರು ಬಂದು ಕೂತ್ಕೊಂಡು ಅಲ್ಲಿ ಈಗ ಇದು ಮಾಡ್ತಾ ಇದ್ರು. ಇವ್ರು ಹೋಗಿ ಸುಮ್ಮನೆ ಮುಟ್ಟಿದ್ಕೊಳ್ಳೆ ತಪ್ಪ ತೆಳಗೆ ಬಿದ್ದು ಕಾಲು ಮೂವ್ ಆಗ್ಲಾರ್ದು 3 ವರ್ಷದಿಂದ ಮೂವ್ ಆಗ್ಲಾರ್ದು ಕಾಲು ನಡಿಲಿಕ್ಕೆ ಆರಂಭ ಮಾಡಿದ್ರು. ಹಲ್ಲೆಲೂಯಾ. ನೋಡ್ರಿ ಎಷ್ಟು ಸಿಂಪಲ್ ಜನ ಅದಾರ, ಹೆಂಗ್ ಪವರ್ಫುಲ್ ಅದಾರ. ಅವ್ರ ಗುಣ ಹೊಂದಿದ್ರು, ಸಾಕ್ಷಿ ಹೇಳಿದ್ರು. And a lot of healings, yesterday happened. But some of them are like so hard, and I knew that when I touched the body, the person who is so hard is it's so hard that I couldn't move, and it means their heart is so harder. ನೋಡ್ರಿ ನಿನ್ನೆ ಏನಾಯ್ತು, ಬಹಳ ಜನ ಗುಣ ಐತ್ರಿ. ಆದ್ರೆ ಕೆಲವೊಬ್ಬರಿಗೆ ಬಿಡುಗಡೆ ಆಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕೆ ಆಗ್ತಿರ್ಲಿಲ್ಲ ಅಂತಂದ್ರೆ ಅವ್ರು ಹೆಂಗ್ ಹೇಳ್ತಾರೆ, ನಾನು ಕೈ ಇಟ್ಟೆ ಅವ್ರ ಮೇಲೆ, ಕೈ ಇಟ್ಟಾಗ್ಲೂ ಅವರು ದೇವರ ಪ್ರಸನ್ನತೆ ಅವ್ರ ಮೇಲೆ ಇಳಿದು ಬರ್ತಾ ಇದೆ. ಆದ್ರೆ ಅವರು ಕಠಿಣಸ್ಥರಾಗಿದ್ರು, ಒಳಗಡೆ ಅವ್ರ ಹೃದಯ ಕಠಿಣವಾಗಿದ್ರು. ಆ ಕಾರಣ ಕಾರ್ಯಗಳು ಆಗ್ತಾ ಇರ್ಲಿಲ್ಲ. ಯಾಕೆ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. So if I pray hard, but if they are so hardened, Holy Spirit cannot touch them. ನೋಡ್ರಿ, ನಾನು ಭಾರದಿಂದ ಪ್ರಾರ್ಥನೆ ಮಾಡಬಹುದು, ಆದ್ರೆ ಅವರ ಹೃದಯ ಕಠಿಣವಾಗಿದ್ರೆ ಪರಿಶುದ್ಧಾತ್ಮನ ಒಳಗಡೆ ಚಲಿಸಲಿಕ್ಕೆ ಸಾಧ್ಯವಿಲ್ಲ. So we have to open mind and be soft in your heart, and be a neutral before God, and we'll just wait Holy Spirit what can do. Holy Spirit can do everything. ಆ ಕಾರಣದಿಂದ ಯಾವಾಗಲೂ ತೆರಲ್ಪಟ್ಟ ಹೃದಯವುಳ್ಳವರಾಗಿ ನಾವಿರಬೇಕು. ದೇವರ ಸನ್ನಿಧಾನದಲ್ಲಿ ದೀನ ಸ್ವಭಾವದಿಂದ ನಾವಿರುವಾಗ ಪರಿಶುದ್ಧಾತ್ಮರು ಬಲವಾದ ಕಾರ್ಯಗಳನ್ನು ನಮ್ಮಲ್ಲಿ ಮಾಡುತ್ತಾನೆ. ಹಲ್ಲೆಲೂಯಾ. So last night Holy Spirit told me he has a lot of things that he is holding, and he has to forgive someone. His heart is so hard, so I wanna heal him, but he has to surrender. He has to let it go. And I told him, and he said, yes, that's true. ನಿಜವಾಗಿ ನಿನ್ನೆ ಒಬ್ಬರಿಗಾಗಿ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರಾರ್ಥನೆ ಮಾಡಬೇಕಾದ್ರೆ ದೇವರ ಆತ್ಮನ ಕಾರ್ಯ ಆಗ್ತಾ ಇಲ್ಲ. ಆವಾಗ ಇವರು ಹೇಳಿದ್ರು, ನೀನು ಕ್ಷಮಿಸಬೇಕು, ವಿಷಯಗಳನ್ನು ಕ್ಷಮಿಸಬೇಕು, ಕಠಿಣ ಮಾಡ್ಕೋಬಾರ್ದು ಅಂತ ಹೇಳುವಾಗ ಅವ್ನು ಒಪ್ಕೊಂಡ, ಅಳ್ತಾ ಇದ್ದ. ಒಪ್ಕೊಂಡು ನಾನು ಕ್ಷಮಿಸ್ತೇನೆ ಅಂತ ಹೇಳುವಾಗ ತಕ್ಷಣದಲ್ಲಿ ದೇವರ ಆತ್ಮನ ಚಲಿಸಲಿಕ್ಕೆ ಆರಂಭ ಮಾಡಿದ. ಹಲ್ಲೆಲೂಯಾ. See, God answers prayer. God wants to hear you. God wants to hear your prayer. But before that, we have to have an intimate relationship to God. ನೋಡ್ರಿ, ದೇವರು ನಮ್ಮ ಪ್ರಾರ್ಥನೆ ಕೇಳಲು ಬಯಸುತ್ತಾನೆ. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಗಳನ್ನು ಕೊಡಲು ಬಯಸುತ್ತಾನೆ. ದೇವರು ನಮ್ಮಲ್ಲಿ ಅದ್ಭುತಗಳನ್ನು ಮಾಡಲು ಯಾವಾಗಲೂ ಆಶಿಸ್ತಾನೆ. ಆದರೆ ನಾವು ಪ್ರಾರ್ಥನೆ ಮಾಡುವ ಮೊದಲು ನಮಗೆ ದೇವರೊಂದಿಗೆ ನಿಕಟವಾದ, ಗಾಢವಾದ, ಸಮೀಪವಾದ ಸಂಬಂಧ ನಮಗಿರಬೇಕು. ಹಲ್ಲೆಲೂಯಾ. In Proverbs chapter 8, the God says, I will love who I love. ನೋಡ್ರಿ, ಈ ಜ್ಞಾನೋಕ್ತಿ 8ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯಾರ ಮೇಲೆ ನಾನು ದಯೆ ತೋರಬೇಕೋ ಅವರ ಮೇಲೆ ನಾನು ದಯೆ ತೋರುತ್ತೇನೆ. I will love who you love me. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಅದು ನೀನು ನನ್ನನ್ನು ಪ್ರೀತಿಸುತ್ತೀಯೋ. So we have to love God, right? ನಾವು ದೇವರನ್ನು ಪ್ರೀತಿಸುವಂತದನ್ನು ಕಲಿಬೇಕು. And we have to trust and believe that God can hear our prayer. ನಾವು ನಂಬಬೇಕು, ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. And we have to have a connection, a relationship to Jesus, right? ಯೇಸುವಿನೊಂದಿಗೆ ನಿಕಟವಾದ, ಗಾಢವಾದ ಸಂಬಂಧ ನಮಗಿರುವುದನ್ನು ನಾವು ಯಾವಾಗಲೂ ಆಶೆ ಪಡಬೇಕು. He died on the cross for me. ಯಾಕಂದ್ರೆ ಆತ ನನಗೋಸ್ಕರವೇ ಅಲ್ಲವೇ ಸಿಲುವೆ ಮೇಲೆ ಆತನು ಸತ್ತಿದ್ದು, ನನ್ನ ವೈಯಕ್ತಿಕ ಜೀವನಕ್ಕೋಸ್ಕರವೇ. And for you, to each of you. ಅದೇ ರೀತಿಯಲ್ಲಿ ನೀನು ವಿಚಾರ ಮಾಡಿದರೆ ನಿನ್ನ ನಿಮಿತ್ತ, ನಿನ್ನ ಒಬ್ಬೊಬ್ಬರ ನಿಮಿತ್ತವೇ ಆತನ ಮರಣವನ್ನು ಆತನು ಅನುಭವಿಸಿದ್ದಾನೆ. Not for every person, for worldwide, but he died on the cross for you. ಲೋಕದಲ್ಲಿರುವಂತ ಎಲ್ಲರಿಗೋಸ್ಕರ ಅಂತೇಳಿ ಹೇಳ್ಬೋದು, ಆದ್ರೆ ವೈಯಕ್ತಿಕವಾಗಿ ಕರ್ತ ನಿನ್ನಗೋಸ್ಕರ ಮರಣವನ್ನು ಅನುಭವಿಸಿದ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. And so I really thankful. I thank you, Jesus. I thank Jesus every day, every morning, every noontime, every single minute, because he died for me and
he's here for me. He always hear my prayer. So I'm listening to him. We have to have a conversation. We ನೋಡ್ರಿ, can. ನಾನು ಯಾವಾಗಲೂ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಮಾತಾಡ್ತಾ ಇರ್ತೇನೆ ಕರ್ತನ ಸಂಗಡ. ಯಾಕೆ ಗೊತ್ತಾ? ಅಯ್ಯ, ನನ್ನನ್ನು ಪ್ರೀತಿಸಿದೆಯಲ್ಲ, ನನಗೋಸ್ಕರ ನಿಮ್ಮ ಮರಣವನ್ನು ಅನುಭವಿಸಿದೆಯಲ್ಲ, ನನ್ನ ಮೇಲೆ ಇಷ್ಟು ಅಪಾರದ ಪ್ರೀತಿಯನ್ನು ನನ್ನಲ್ಲಿ ಇಟ್ಕೊಂಡಿದೆಯಲ್ಲ, ಈ ರೀತಿಯಲ್ಲಿ ಸಂಭಾಷಣೆ ನಮಗೆ ಕರ್ತನೊಂದಿಗೆ ಯಾವಾಗಲೂ ಇರಬೇಕು. ಹಲ್ಲೆಲೂಯಾ. Hallelujah. And Jesus told us that I am the bread from heaven. ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನೇ ಮೇಲಿಂದ ಬಂದಂತ ರೊಟ್ಟಿ ಎಂಬುದಾಗಿ. That was in John chapter 6. ಅದು ಯೋಹಾನ ಬರೆದ ಸುವಾರ್ತೆ 6ನೇ ಸಂಧಿಯಲ್ಲಿ ಅದು ಇರ್ತದೆ. And he fulfilled more than 5,000 people, only 2 bread and ನೋಡ್ರಿ, 5,000 ಜನರಿಗಿಂತಲೂ ಅಧಿಕವಾದಂತಹ ಒಂದು ಸಮೂಹಕ್ಕೆ 5 ರೊಟ್ಟಿಗಳಿಂದ ಆಹಾರವನ್ನು ತಾನು ಒದಗಿಸುತ್ತಾನೆ. That means the bread is Jesus. ಅದರ ಅರ್ಥ ಏನಂದ್ರೆ, ರೊಟ್ಟಿ ಅನ್ನುವ ಆತನು ಕರ್ತನಾಗಿರುವಂತ ಯೇಸು ಕ್ರಿಸ್ತನೇ. Jesus can be, part. Jesus can feel me, feel you, feel He can everybody. distribute himself to many. Right. ಆತನು ರೊಟ್ಟಿ ಆಗಿರುವ ಕಾರಣ ತನ್ನನ್ನು ತಾನೇ ಎಷ್ಟು ಜನರಿಗೆ ಬೇಕಾದರೂ ಆತನು ಹಂಚಿಕೊಳ್ಳಲು ಶಕ್ತಿಯು ಸಾಮರ್ಥ್ಯವುಳ್ಳವನು ಆತನಾಗಿದ್ದಾನೆ. ಅದಕ್ಕೆ 5 ರೊಟ್ಟಿ 5,000ಕ್ಕಿಂತಲೂ ಅಧಿಕವಾಗಿ ಜನರಿಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. Yeah, so he's here for you, for me. ಆತನು ನಿನಗೋಸ್ಕರ ನನಗೋಸ್ಕರ ನಮ್ಮಲ್ಲಿದ್ದಾನೆ. Not Jesus only here, but for you, beside you, Jesus, Allah, Jesus, for you, each person, you have Jesus. ಪ್ರಿಯರೇ, ಯೇಸು ನಮ್ಮ ಮಧ್ಯದಲ್ಲಿ, ನಮ್ಮ ಅನ್ಯೋನ್ಯತೆಯಲ್ಲಿ ಇಂದ ಹಾಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ನಮ್ಮ ಅಕ್ಕ ಪಕ್ಕದಲ್ಲಿಯೂ ಯಾವಾಗಲೂ ಆತನಿರಲು ಬಯಸುತ್ತಾನೆ. ಹಲ್ಲೆಲೂಯಾ. Hallelujah. And Hosea, Old Testament, Hosea chapter 14, verse 8. ಹೊಸೆಯ ಬರೆದ ಪ್ರವಾದಿ ಗ್ರಂಥ 14ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳುತ್ತದೆ, says, I will take care of you. ನಿನ್ನ ವಿಷಯದಲ್ಲಿ ನಾನು ಕಾಳಜಿ ವಹಿಸುತ್ತೇನೆ. I'm not in relationship with idol. I'm not idol. ನಾನು ಒಂದು ವಿಗ್ರಹವಲ್ಲ, ವಿಗ್ರಹ ಹಾಗೆ ನಿನ್ನನ್ನು ನೋಡಲು. Don't treat me like idol worship. ನನ್ನನ್ನು ಒಂದು ವಿಗ್ರಹ ಹಾಗೆ ನೀವು ನನ್ನ ಮೇಲೆ ವರ್ತಿಸಬೇಡ್ರಿ. I take care of you. ನಾನು ನಿನ್ನ ಬಗ್ಗೆ ಕಾಳಜಿ ವಹಿಸುತ್ತೇನೆ. That means ಅದರರ್ಥ He is with you and He wants to take care of you. He wants to hear your prayer. ಆತನು ನಿನ್ನ ಪ್ರಾರ್ಥನೆಯನ್ನು ಕೇಳಲು ಬಯಸುತ್ತಾನೆ. ಆತನ ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡಲು ಬಯಸುತ್ತಾನೆ. ಆತನ ನಿನ್ನ ಬಗ್ಗೆ ಕಾಳಜಿ ವಹಿಸಲು ಬಯಸುತ್ತಾನೆ. ಹಲ್ಲೆಲೂಯಾ. How many people talk to Jesus every day? ಪ್ರತಿದಿನ ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ, ಯೇಸುವಿನೊಂದಿಗೆ ಮಾತನಾಡ್ತೀರಿ? Yes, you have to talk to Jesus every day. ಪ್ರತಿ ದಿನ ನೀವು ಮಾತಾಡಬೇಕು. Good morning, Jesus. Please talk to me. Please give me a word for me. In the afternoon, every single minute. ಪ್ರತಿ ದಿನದ ಪ್ರತಿ ಕ್ಷಣ, ಬೆಳಗಿನ ಜಾವದಲ್ಲಿ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಎದ್ದು ಕೂಡಲೇ ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ವಾಕ್ಯ ಕೊಡು, ನಿನ್ನ ಮಾರ್ಗದರ್ಶನ ಕೊಡು, ನೀನು ಮಾತನಾಡು ಕರ್ತನೇ ಅಂತ ನಾವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ನಾವು ಆಗಬೇಕು. He wants you to rely on. He wants to help you. So do not use your mind. Do not use your ability. ಪ್ರಿಯರೇ, ಆತನು ನಮ್ಮ ಪ್ರತಿ ಸಮಸ್ಯೆಗಳಲ್ಲಿ ಸಹಾಯ ಮಾಡಲು ಬಯಸುತ್ತಾನೆ. ನಾವು ನಮ್ಮದೇ ಆದ ಆಲೋಚನೆ ಉಪಯೋಗಿಸಬೇಕಾದ ಅವಶ್ಯಕತೆನೇ ಇಲ್ಲ ಪ್ರಾರ್ಥನೆ ಮಾಡುವಾಗ. He wants to help you. So just rely on him. ಆತನು ನಮಗೆ ಸಹಾಯ ಮಾಡಲು ಬಯಸುತ್ತಾನೆ. ನಾವು ಆತನ ಬಳಿಗೆ ಬರಬೇಕು ಅಷ್ಟೇ. He loves you so much. ಆತ ನಿಮ್ಮನ್ನು ಬಹಳ ಪ್ರೀತಿಸುತ್ತಾನೆ. He wants to hear your prayer. ಆತ ನಿಮ್ಮ ಪ್ರಾರ್ಥನೆ ಕೇಳಲು ಬಯಸುತ್ತಾನೆ. But before that, ಅದಕ್ಕಿಂತ ಮುಂಚಿತವಾಗಿ you have to hear from him. ಆತನಿಂದ ನಾವು ಕೇಳುವರಾಗಬೇಕು. ಆತನಿಂದ ಆತನ ಸ್ವರ ನಾವು ಕೇಳುವಂತವರಾಗಬೇಕು. Jesus, what do you want me to do? ಯೇಸುವೇ, ನಾನೇನ್ ಮಾಡಲು ನೀನು ಬಯಸುತ್ತೇನೆ? If my heart is hurt, ನನ್ನ ಹೃದಯ ಕಠಿಣವಾಗಿದ್ದರೆ soften me. ಅದನ್ನು ಮೃದುವಾಗಿ ಮಾಡು ಕರ್ತನೇ. We have to ask the prayers, oil of prayer. ನಾವು ಯಾವಾಗಲೂ ದೇವರೇ ನಿನ್ನ ಎಣ್ಣೆ ಅಂದ್ರೆ ಅಭಿಷೇಕ ನನ್ನ ಮೇಲೆ ಸುರಿಸಯ್ಯ ಅಂತ ನಾವು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ನಾವು ಆಗ್ಬೇಕು. Without his oil, we cannot pray. ಆತನ ಎಣ್ಣೆ ನಮ್ಮ ಮೇಲೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡಲಾಗುವುದಿಲ್ಲ. ಅಂದ್ರೆ ಅಭಿಷೇಕ ನಮ್ಮ ಮೇಲೆ ಇಲ್ಲದೆ ಪ್ರಾರ್ಥನೆ ಮಾಡಲಾಗುವುದಿಲ್ಲ. Before we pray, we have to ask, please give me the oil of prayer, oil of joy, oil, new anointing, fresh anointing. ಅದಕ್ಕೆ ನಾವು ಪ್ರಾರ್ಥನೆ ಮಾಡುವಾಗ ಮೊದಲು ಕೇಳಬೇಕಯ್ಯ, ಪ್ರಾರ್ಥನೆ ಆತ್ಮ ನನಗೆ ಕೊಡು, ಅಭಿಷೇಕ ನನಗೆ ಕೊಡು, ನೂತನವಾದ ತೈಲ ನನಗೆ ಕೊಡು, ನೂತನವಾದ ಪ್ರಸನ್ನತೆ ಇದ್ದರೆ ತಾನೇ ನಾನು ಪ್ರಾರ್ಥನೆ ಮಾಡಲು ಆಗ್ತದೆ ಅಂತೇಳಿ ಕರ್ತನನ್ನು ಮೊದಲು ಕೇಳುವಂತರು ನಾವು ಆಗ್ಬೇಕು. Jesus, you have to tell me how to pray because I don't know how to pray.
ನಾವು ಕೇಳಬೇಕು, ಯೇಸುವೆ ಹೇಗೆ ನಾನು ಪ್ರಾರ್ಥನೆ ಮಾಡಬೇಕು, ನನಗೆ ಕಲಿಸಿಕೊಡಯ್ಯ. Holy Spirit, you play through me. ಪರಿಶುದ್ಧಾತ್ಮನೇ, ನನ್ನ ಮೂಲಕ ನೀನು ಪ್ರಾರ್ಥನೆ ಮಾಡು, You lead my prayer. ನೀನು ನನ್ನ ಪ್ರಾರ್ಥನೆಯನ್ನು ನಡೆಸು. And before that, we have to make a confession and repent our sins. ನಾವು ಅದಕ್ಕಿಂತ ಮುಂಚಿತವಾಗಿ ನಮ್ಮ ಪಾಪ ಅರಿಕೆ ನಾವು ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು. ನಾವು ಕರ್ತನ ನೂತನ ತೈಲ ನಮ್ಮ ಮೇಲೆ ಸುರಿಸಿಕೊಳ್ಳುವ ಮೊದಲು. If we repent our sins, if we make a confession, our sins are gone and He forgives us. So our hearts is going to be pure. ನಾವು ಯಾವಾಗ ಅರಿಕೆ ಮಾಡುತ್ತೀವೋ, ಪಾಪದ ಅರಿಕೆ ಮಾಡುತ್ತೀವೋ, ಕರ್ತ ನಮ್ಮನ್ನು ಶುದ್ಧೀಕರಿಸುವಾಗ ಶುದ್ಧವಾದ ಪಾತ್ರೆಗಳಾಗಿ ಆತನ ಮುಂದಿರ್ತೇವೆ. ಆ ಎಣ್ಣೆ ಅದರಲ್ಲಿ ಸುರಿಸಲ್ಪಡುತ್ತದೆ. ಹಲ್ಲೆಲೂಯಾ. Hallelujah. Pure heart prayer, He will listen. ಶುದ್ಧ ಪ್ರಾರ್ಥನೆಯ ಒಂದು ಮೊರೆ ಆತನ ಕೇಳುವನಾಗಿದ್ದಾನೆ. And one more is the prayer of crying tears with tears. ನಮ್ಮ ಕಣ್ಣೀರಿನ ಪ್ರಾರ್ಥನೆ ಇನ್ನೊಂದು ಪ್ರಿಯರೇ. I just heard like yeah. This is spiritual weapon. ಇದು ಸೇವಕರ ಒಂದು ಆಯುಧ. When we throw it, ನಾವು ಇದನ್ನು ಊದುವಾಗ the spiritual realm is different. ಆತ್ಮಿಕ ಲೋಕವು ಬದಲಾವಣೆ ಆಗ್ತದೆ. ಇದು ನೋಡ್ರಿ, ಇವರು ಏರ್ಪೋರ್ಟ್ನಿಂದ ಹೊರಗಡೆ ಬರುವ ತಕ್ಷಣ ಅದನ್ನು ಊದಿದ್ರು. ಒಬ್ಬ ವ್ಯಕ್ತಿ ಬಂದ್ರು, ನೀವು ಕ್ರೈಸ್ತವರ ಅಂತ ಕೇಳಿದ್ರು. ಅವರು ಈ ಊರನ್ನು ಏರ್ಪೋರ್ಟ್ ನಲ್ಲಿ ಓದಿದ್ರು. ತಕ್ಷಣವೇ ಒಬ್ಬ ವ್ಯಕ್ತಿ ಬಂದು ನೀವು ಕ್ರಿಶ್ಚಿಯನ್ ಅಂತ ಕೇಳಿದ್ರು. ಹೌದಂತಂದ್ರೆ ಅವರು ಹೇಳಿದ್ರು, ನೀವು ಕ್ರಿಶ್ಚಿಯನ್ ಅಂದ್ರೆ ಅವ್ರು ನಾನು ಕ್ರಿಶ್ಚಿಯನ್ ಅಂದ್ರೆ. ಅವಾಗ ಅವರ ಒಂದು ಸ್ನೇಹಿತ ಬೆಳೀತಾರೆ. ಅವರು ಆ ಸಂದರ್ಭದಲ್ಲಿ ಪ್ಯಾನಾಸೋನಿಕ್ ಮತ್ತೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವಾಗ ಅವ್ರಿಗೆ ನಾನು ಹೇಳಿದೆ, ಓ ನೀವು ಜಪನೀಸ್, ನಮ್ಮ ದೇಶದ ಕಂಪನಿ ಕೆಲಸ ಮಾಡ್ತಾ ಇದ್ರ? ನಾನು ಜಪನೀಸ್ ಆಗಿದ್ದೇನೆ ಅಂತ ಹೇಳಿದ್ರೆ. ಆ ರೀತಿಯಲ್ಲಿ ನಮ್ಮ ಬ್ರದರ್ ಸುರೇಶ್ ಅವರು ಪರಿಚಯ ಆಗಿದ್ದಾರೆ. ಹಾಗೆ ನಾನು ಈ ಒಂದು ಸಭೆಗೆ ಬರುವಂತ ಒಂದು ಕಾರ್ಯ ನನಗೆ ಆಯ್ತು. ಹಲ್ಲೆಲೂಯಾ. His house is so poor, his family is so poor, and he didn't have electricity in his house, and he couldn't go to university. He was so poor. ಅವರು ಅಷ್ಟು ಅವರ ಸಾಕ್ಷಿ ಹೇಳ್ಕೊಳ್ತಾ ಇದ್ರು, ಅಷ್ಟು ಬಡವರಾಗಿ ಅವರು ಬೆಳೆದ್ರು. ಹಳ್ಳಿಯಲ್ಲಿ ಕರೆಂಟ್ ಇಲ್ಲದೆ, ದೀಪಗಳಿಲ್ಲದೆ ಓದಿದಂಥ ದಿನಗಳಿತ್ತು ಎಂಬುದಾಗಿ. But his mother played on him every night through the night. ಆದರೆ ರಾತ್ರೆಲ್ಲ ಅವರ ತಾಯಿ ಅವರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. She was crying and every day praying to him. ಪ್ರತಿ ದಿವಸ ಕಣ್ಣೀರಿಟ್ಟು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. And now he is making a lot of money. ಈಗ ಅವರು ದೊಡ್ಡ ಇಂಜಿನಿಯರ್ ಆಗಿದ್ದಾರೆ. ಅವ್ರ ಕೆಳಗಡೆನೆ 100 ಇಂಜಿನಿಯರ್ಗಳಿದ್ದಾರೆ. ಇವರು ಬಹಳಷ್ಟು ಹಣ ಸಂಪಾದನೆ ಮಾಡ್ತಾರೆ ಅಂತ ಇವರು ಹೇಳ್ತಾರೆ. ಪ್ರಿಯರೇ, ತಾಯಂದಿರ ಕಣ್ಣೀರಿನ ಪ್ರಾರ್ಥನೆ ಮಕ್ಕಳ ಆಶೀರ್ವಾದಕ್ಕೆ ಕಾರಣವಾಗ್ತವೆ. Before I come to India, Jesus told me, I wanna against the curse. I want to break through the curse. That's what Jesus said. ನಾನು ಭಾರತ ದೇಶಕ್ಕೆ ಬರುವ ಮೊದಲು ದೇವರು ನನಗೆ ಹೇಳಿದ್ರೆ ಗೊತ್ತಾ, ಶಾಪವನ್ನು ನೀನು ಮುರಿಬೇಕು ಅಂತ ಹೇಳಿ. So our prayer, Holy Spirit, and the tears and crying, this prayer breaks through blocks that got cast. ಹಲ್ಲೆಲೂಯಾ. ನನ್ನ ಪ್ರಾರ್ಥನೆ, ಕಣ್ಣೀರಿನ ಪ್ರಾರ್ಥನೆಯ ಅರಿಕೆಯ ಪ್ರಾರ್ಥನೆ ಶಾಪಗಳನ್ನು ಮುರಿದು ಹಾಕುತ್ತದೆ. Hallelujah. So let's just play this crying prayer. And one more is just yelling, like, Jesus and Daddy, please help me out. I'm just crying prayer. ಮೂರನೇದು, ಆ ಕಣ್ಣೀರಿನಲ್ಲಿ ನಮ್ಮ ಕೂಗು, ಅಂದ್ರೆ ಯಥಾರ್ಥವಾದ ಕೂಗು ದೇವರ ಮುಂದಿರಬೇಕು. ಯೇಸುವೇ, ನನ್ನ ತಂದೆ, ನನ್ನ ಅಪ್ಪ ಅಂತೇಳಿ ನಾವು ಕೂಗುವಂತ ಪ್ರಾರ್ಥನೆ ನಮ್ಮಲ್ಲಿ ಇರಬೇಕು. ಯಾವಾಗ ನಾವು ಕೂಗ್ತೇವೋ ಭೂಮಿ ಕದಲಿಸಲ್ಪಡುತ್ತದೆ, ಆತನ ಮುಂದೆ ನಡುಗುತ್ತದೆ ಅದು. So we can pray
pray, with crying or just screaming and blowing shofar, and also like dancing with tumbling. This is ನಾವು forbidden. ಅವ್ರು ಇಷ್ಟು ಚಂದ ಒಂದು ಪ್ರವಾದಾತ್ಮಕವಾದಂತಹ ನೃತ್ಯ ಮಾಡ್ತಾರೆ. ಅವ್ರಿಗೆ ಆ್ಯಕ್ಚುಲಿ ನಾಳೆ ಮಾಡಿ ಅಂತ ಹೇಳಿದೆ ನಾನು. ಯಾಕಂದರೆ ಅದು ಮಾಡುವಾಗ ನಿನ್ನೆ ನಾನು ಕೇಳಿರುವಂಥದ್ದು ಇದು ಊದುವಾಗ ಫಸ್ಟ್ ಅದು ಊದುವಾಗ ಕ್ರೂರ ಮೃಗಗಳಿರ್ತಾವೆ, ಅವ್ರ ಮುಂದೆ ಬಂದರೆ ಸುಮ್ಮನೆ ನಿಂತು ಬಿಡ್ತಾವೆ. ಕುದುರೆ ಆಗಿರ್ಬೋದು, ನಾಯಿ ಆಗಿರ್ಬೋದು, ಬೇರೆ ಬೇರೆ ಆನೆ, ಭಾಳಷ್ಟು ಮತ್ತು ಕುರಿ, ಆಕಳ ಇವೆಲ್ಲಗಳು ಮುಂದೆ ಬಂದಾಗ ಕೂಗುವಾಗ ಹಾಗೆ ಹಾವು ಕೂಡ ಇವರು ಅದನ್ನು ಊದುವಾಗ ಹಾಗೆ ನಿಂತು ಬಿಡ್ತವೆ. ಆಮೇಲೆ ಎರಡನೇದು ಇದು ತಗೊಂಡು ಅವರು ಡ್ಯಾನ್ಸ್ ಮಾಡಿದ್ದಾರೆ, ನಿನ್ನೆ ಆರಾಧನೆ ಮಾಡ್ತಾರೆ, ಕುಣಿತಾರೆ, ಭಯಂಕರ ಕುಣಿತಾರೆ. ಅವರು ಕುಣಿದಾಗ ದೇವದೂತರು ಇಳಿದು ಬರುವಂಥ ಕಾರ್ಯ, ಗುಣವಾಗುವಂಥ ಕಾರ್ಯ ಅವರ ಮೂಲಕ ನಾವು ನೋಡ್ತೇವೆ. ಹಲ್ಲೆಲೂಯಾ. First of all, we make a confession, we repent our sins, surrender everything, yield this heart to Jesus. ಇದು ಎಲ್ಲ ಆಗ್ಬೇಕಾದ್ರೆ ಫಸ್ಟ್ ನಾವು ಮಾಡಬೇಕಾಗಿದ್ದೇನೋ, ನಾವು ಪಶ್ಚಾತ್ತಾಪ ಪಡಬೇಕು, ಪಾಪದ ಅರಿಕೆ ನಾವು ಮಾಡಬೇಕು, ಯೇಸು ಮುಂದೆ ಬರಲು ಬೀಳಬೇಕು, ಯೇಸುವೆ ಕ್ಷಮಿಸು ಅಂತೇಳಿ ಹೇಳಬೇಕು. Having an intimate relationship with God, Jesus. ಯೇಸುವಿನೊಂದಿಗೆ ನಮಗೆ ಗಾಢವಾದಂಥ ಒಂದು ಸಂಬಂಧದಲ್ಲಿ ನಾವು ಬೆಳೆಯುವಂಥ ಪ್ರಯತ್ನ ನಾವು ಮಾಡಬೇಕು. And crying and just screaming and dancing and praising and blowing shofar, that breaks the curse, that breaks. ಪ್ರಿಯರೇ, ಅದಾದ ಮೇಲೆ ನಮ್ಮ ಕಣ್ಣೀರಿನ ಪ್ರಾರ್ಥನೆ, ಕೂಗುವಂಥ ಪ್ರಾರ್ಥನೆ, ಕರ್ತನ ಸನ್ನಿಧಾನದಲ್ಲಿ ಕುಣಿಯುವಂಥ ಪ್ರಾರ್ಥನೆ, ಆರಾಧನೆಯ ಪ್ರಾರ್ಥನೆ, ಆಮೇಲೆ ಈ ಒಂದು ವಾದ್ಯಗಳನ್ನು ತಗೊಂಡು ನಾವು ಬಾರಿಸುವಾಗ ಅಥವಾ ಶಬ್ದ ಮಾಡುವಾಗ ಶಾಪಗಳು, ಅಂದರೆ ಶಾಪ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆರ್ಥಿಕ ಬಂಧನಗಳಾಗಿರ್ಬೋದು, ಅನಾರೋಗ್ಯದ ಬಂಧನಗಳಾಗಿರ್ಬೋದು, ನಮ್ಮ ಹಿನ್ನೆಲೆಯಿಂದ ಬಂದಂಥ ನಮ್ಮ ಮಕ್ಕಳ ಮೇಲೆ ಇರುವಂಥ ಅನೇಕ ಬಂಧನಗಳಾಗಿರ್ಬೋದು, ಅವೆಲ್ಲ ಮುರಿತವೆ. ಅದೇ ಕಾರಣದಿಂದ ಯೇಸು ಸ್ವಾಮಿ ಅವರನ್ನು ಭಾರತ ದೇಶಕ್ಕೆ ಹೋಗ್ರಿ ಅಂತ ಹೇಳಿದಾನಂತೆ. ಇಲ್ಲಿ ಈ ಸಭೆಯಲ್ಲಿ ದೇವದೂತರ ದಂಡು ಇದೆ. Kingdom of heaven will come. ದೇವರ ರಾಜ್ಯವು ಇಲ್ಲಿಗೆ ಬರುತ್ತದೆ. Kingdom come down. Let your kingdom come down. ನಿನ್ನ ರಾಜ್ಯವು ಇಲ್ಲಿ ಇಳಿದು ಬರಲಿ. Angels are flying here. ಇಲ್ಲಿ ನಾನು ದೇವದೂತರನ್ನು ನೋಡ್ತಾ ಇದ್ದೇನೆ. They are hearing our prayers. ಅವರು ನಮ್ಮ ಪ್ರಾರ್ಥನೆಗಳನ್ನು ಕರ್ತನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. Gates of heaven. ಹೌದು. Open the gates of heaven. ಪರಲೋಕದ ದ್ವಾರಗಳು ಅವುಗಳು ತೆರೀತಾ ಇದ್ದಾವೆ. Heaven will come. Heaven is here now. ಪರಲೋಕವು ಇಳಿದು ಬರ್ತದೆ. ಪರಲೋಕದ ಅನುಭವ ಇಲ್ಲಿ ಆಗ್ತಾ ಇದೆ ನನಗೆ. So let's pray. ನಾವು ಪ್ರಾರ್ಥನೆ ಮಾಡೋಣವು. ಹಾಲೆಲೂಯಾ. ಶಂಕರಬ ತುರುವು ಸುತ್ತುರಿಯ ಬಲ 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 ಬಲ